ಈ ಇಟ್ಟಿಗೆಗಳು ನಮಗೆ ಇಲ್ಲಿ ಈ ಏರಿಯಾದಲ್ಲಿ ಹೊಸದಾಗಿರ್ಬೋದು. ಕರ್ನಾಟಕದಲ್ಲಿ ಇದರ ಬಳಕೆ ಅಷ್ಟೊಂದು ಅಂದರೆ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ತುಂಬ ಸಮರೋಪಾದಿಯಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ. ಆದರೂ ಕೂಡ ಎಲ್ಲೋ ಒಂದು ಹಿಂಜರಿಕೆ, ಈ ಇಟ್ಟಿಗೆಗಳನ್ನು ಬಳಸ್ಕೊಂಡು ಮನೆ ನಿರ್ಮಾಣ ಮಾಡಿದರೆ ಸ್ಟ್ರೆಂತ್ ಇರುತ್ತಾ ಅಂತೇಳಿ. ಆ್ಯಕ್ಚುಲ್ ಆಗಿ ನೀವು ಬೇರೆ ಇಟ್ಟಿಗೆಗಳನ್ನು ನೋಡಿದರೆ ಕಂಪೇರ್ ಮಾಡಿದರೆ ಇದರದ್ದು ಸ್ಟ್ರೆಂತು ಅದಕ್ಕಿಂತ ತುಂಬಾ ಜಾಸ್ತಿ ಇದೆ. 10 ಟನ್ನು ವೆಯ್ಟ್ ಹಾಕಿದರೂ ಕೂಡ ತಡ್ಕೊಳ್ಳುವಂಥ ಕೆಪಾಸಿಟಿ ಈ ಇಟ್ಟಿಗೆಗಳಿಗೆ ಇರ್ತದೆ. ಈಗಾಗಲೇ ಹೊರ ದೇಶಗಳಲ್ಲೂ ಕೂಡ ಸುಮಾರು 30-40 ವರ್ಷಗಳ ಹಿಂದಿನಿಂದಲೇ ಮಣ್ಣು ಇಟ್ಟಿಗೆಗಳನ್ನು ಈ ಥರ ಹೈಡ್ರೋಲಿಕ್ ಪ್ರೆಷರ್ಗಳನ್ನ ಬಳಸ್ಕೊಂಡು ಮಾಡುವಂಥದ್ದು ಚಾಲ್ತಿಯಲ್ಲಿದ್ದಾವೆ. ಅದರ ಜೊತೆಗೆ ನೆರೆಯ ನಮ್ಮ ಕೇರಳ ಸ್ಟೇಟಲ್ಲಿ ತುಂಬ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ಜಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೂ ಕೂಡ ನಿಮಗೆ ತುಂಬ ಮನೆಗಳು ಸಿಗ್ತವೆ. ಕೇರಳದಲ್ಲಿ 30 ವರ್ಷಗಳಿಂದ ಈ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕಳೆದ 10 ವರ್ಷಗಳಿಂದ ತುಂಬ ಬಿಲ್ಡಿಂಗ್ಗಳು ನಿರ್ಮಾಣ ಆಗಿದೆ ಈ ಇಟ್ಟಿಗೆಗಳನ್ನು ಬಳಸ್ಕೊಂಡು. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಏನು ಹಿಂಜರಿಕೆ ಬೇಡ, ಅಂಜಿಕೆ ಬೇಡ. ಈ ಇಟ್ಟಿಗೆಗಳ ನಿರ್ಮಾಣ ಮಾಡಿ ನಾವು ಪಕ್ಕಾ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ನೋ ಮಡ್ ಬ್ರಿಕ್ಸಿಂದ ನೀವು ಕಟ್ಟಿದ ಮನೆಗಳು ನಿಮಗೆ ಶಾಶ್ವತವಾಗಿ ಬಾಳಿಕೆಗೆ ಬರ್ತವೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದೀವಿ. ಆರ್ಡರ್ಗಳಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೇಕೆ ತಡ. ನಮಸ್ತೆ, ಬಾಬಾ.